ಶುಭೋದಯ ಕರ್ನಾಟಕ. ನಮಸ್ಕಾರ. ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭು. ಇವತ್ತು ನನ್ನ ಮುಂದೆ ಸಾಕಷ್ಟು ದಿನಪತ್ರಿಕೆಗಳಿದ್ದಾವೆ, ಕನ್ನಡ ದಿನಪತ್ರಿಕೆಗಳಿದ್ದಾವೆ. ಎಂದಿನಂತೆ ಇವತ್ತು ಸಾಕಷ್ಟು ವಿಷಯಗಳು ತಿಳ್ಕೊಳ್ಳೋಕ್ಕಿದೆ. ರಾಜ್ಯದ ಜನರಿಗೆ ಅದರ ವಿವರ ಮತ್ತು ವಿಶ್ಲೇಷಣೆಯನ್ನು ನಾನು ಕೂಡ ಕೊಡ್ತಾ ಹೋಗ್ತೀನಿ. ಯಾಕಂದರೆ ದಿನಪತ್ರಿಕೆಗಳಲ್ಲಿ ನಾವು ನೋಡೋದಾದರೆ ಮೇನ್ ಹೆಡ್ಲೈನ್ಸ್ ಯಾವುದೆಲ್ಲ ಬಂದಿರುತ್ತೋ ಮತ್ತು ಒಳಭಾಗದ ಕೆಲವೊಂದಿಷ್ಟು ಸುದ್ದಿಗಳನ್ನು ಕೂಡ ನಿಮಗೆ ತಿಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕಾಫಿಯನ್ನು ಕುಡಿತಾ ಹಾಗಾದರೆ ನಾವು ಇವತ್ತು ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಈ ಸಿ ಟಿ ರವಿ ಅವರ ಅಸಂವಿಧಾನಿಕ ಪದ ಬಳಕೆ ವಿಚಾರ ಇದೆ ಅಲ್ವಾ, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಕಳೆದ ಒಂದು ವಾರದಿಂದ ಅದರ ಜೊತೆಗೆ ಕೆಲವೊಂದಿಷ್ಟು ರಾಷ್ಟ್ರೀಯ ಸುದ್ದಿಗಳು ಕೂಡ ಜಾಸ್ತಿ ಗಮನವನ್ನು ಸೆಳೀತಾ ಇದ್ದಾವೆ. ಬಟ್ ಕರ್ನಾಟಕದಲ್ಲಿ ಸಂಚಲನಕ್ಕೆ ಕಾರಣವಾಗಿರುವಂಥ ಬಿಸಿ ಬಿಸಿ ನ್ಯೂಸ್ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ನಡುವಿನ ಈ ವಾಕ್ಸಮರಗಳು, ರಾಜ್ಯಕ್ಕೆ ಕೆಸರಚಾಟಗಳು. ಈಗ ಆಣೆ ಪ್ರಮಾಣದ ಟಾಕ್ ವಾರ್ ಕೂಡ ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಿಗೆ ಹೋಗುವಂತಹ ಒಂದು ಸವಾಲು, ಅದಕ್ಕೆ ಜವಾಬು, ಈ ರೀತಿಯಾದಂಥ ಪ್ರಯತ್ನಗಳು ಆ ಕಡೆ ಮತ್ತು ಈ ಕಡೆಯಿಂದ ನಡೀತಾ ಇದೆ. ಬಟ್ ಇವೆಲ್ಲ ಸುದ್ದಿಗಳನ್ನು ಒಂದೊಂದಾಗೆ ವಿವರ ಮತ್ತು ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ. ಸಿ ಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣ. ಇಂದು ಬೆಳಗಾವಿಯಲ್ಲಿ ಸಿಐಡಿ ಮಾಹಿತಿ ಕಲೆ. ತನಿಖೆಗೆ ಸಭಾಪತಿ ಹೊರಟ್ಟಿ ಸಹಮತ. ಕಾಂಗ್ರೆಸ್ ಬಿಜೆಪಿ ನಡುವೆ ಆಣೆ ಪ್ರಮಾಣ ಪಾಲಿಟಿಕ್ಸ್. ಧರ್ಮಸ್ಥಳಕ್ಕೆ ಕರೆದ ಸಚಿವೆ ಹೆಬ್ಬಾಳ್ಕರ್. ಕೆಸರಿನಿಂದ ದೂರ ಇರ್ತೀನಿ ಎಂದ ಸಿ ಟಿ ರವಿ. ಪರಿಷತ್ ಸದಸ್ಯ ಸಿ ಟಿ ರವಿಗೆ ಜೀವ ಬೆದರಿಕೆ. ಇಂದು ಮಧ್ಯಾಹ್ನ ಬಿಜೆಪಿ ಪ್ರಮುಖರಿಂದ ಸಭೆ. ಬಿಜೆಪಿ ಹೋರಾಟದ ರೂಪುರೇಷೆ ನಿರ್ಧಾರ ಸಾಧ್ಯತೆ. ರಾಜ್ಯದಲ್ಲಿ ನಿಲ್ಲದ ಬಾಣಂತಿಯರ ಸಾವು. 8 ತಿಂಗಳಲ್ಲಿ 730 ತಾಯಂದಿರು ಬಲಿ. ಸುಳ್ಳು ಲೆಕ್ಕ ನೀಡಿ ದಿಕ್ಕು ತಪ್ಪಿಸುತ್ತಿದ್ದಾರ ಅಧಿಕಾರಿಗಳು. ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದ ಬೆಳ್ಳುಳ್ಳಿ ಬೆಲೆ. ರೇಟ್ ಕೇಳಿ ಸಂಸದ ರಾಹುಲ್ ಗಾಂಧಿ ಶಾಕ್. ಸರ್ಕಾರ ಕುಂಭಕರ್ಣನಂತೆ ಮಲಗಿದೆ ಅಂತ ಕಿಡಿ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ ಆರಂಭದಲ್ಲಿ, ಇವತ್ತಿನ ದಿನಪತ್ರಿಕೆಯಲ್ಲಿ ಮೇನ್ ಪುಟದಲ್ಲಿ ಜಾಸ್ತಿ ಸದ್ದು ಮಾಡ್ತಿರುವಂಥ ವಿಚಾರ ಅಂತ ಹೇಳಿದ್ರೆ ಅದು ಸಿ ಟಿ ರವಿಯವರ ಆಕ್ಷೇಪಾರ್ಹ, ಅಶ್ಲೀಲ, ಅವಾಚ್ಯ, ಅಸಂವಿಧಾನಿಕ ಪದ ಬಳಕೆಯ ಕೇಸ್ ಇದು. ಅಲ್ಲಿ ನಾವು ಪರಿಷತ್ನಲ್ಲಿ ಯಾವ ರೀತಿ ಕಲಾಪ ಮುಗಿದ ಮೇಲೆ ರೂಲಿಂಗ್ ಕೊಟ್ಟಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು, ಹೈಡ್ರಾಮಾ ಮತ್ತು ಅನಂತರ ಆದಂಥ ಬೆಳವಣಿಗೆಗಳೇನು ಅನ್ನೋದನ್ನು ನಾವು ಗಮನಿಸಿದ್ವಿ. ಆದರೆ ಈಗ ಸಿ ಟಿ ರವಿಯವರಿಗೆ CID ಸಂಕಷ್ಟ ಎದುರಾಗಿದೆ. ನೋಡಿ, ಈಗ CID ಈಗ ಮಧ್ಯಪ್ರವೇಶವನ್ನು ಮಾಡ್ತಾ ಇದೆ. ಇಲ್ಲಿವರೆಗೂ ನಾವು ನೋಡಿದ್ವಿ ಬೆಳಗಾವಿ ಟು ಬೆಂಗಳೂರುವರೆಗಿನ ಆ ಒಂದು ಕಾನೂನಾತ್ಮಕ ಬೆಳವಣಿಗೆಗಳು ಹೇಗಿತ್ತು ಅಂತ. ಆದರೆ ಈಗ CIDಯನ್ನು ರಚನೆ ಮಾಡಿ ಸರ್ಕಾರ ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟಿದೆ. ಪರಿಷತ್ನಲ್ಲಿ ಆದಂತಹ ಗಲಾಟೆ ಏನಿದೆ, ಆ ಒಂದು ಕೇಸ್ ಏನಿದೆ, CID ವ್ಯಾಪ್ತಿಗೆ ಬರುತ್ತಾ ಬರೋದಿಲ್ವಾ, ಈ ರೀತಿ ಕಾನೂನಾತ್ಮಕವಾದಂಥ ಚರ್ಚೆಗಳು ಶುರುವಾಗ್ತಾ ಇದೆ. ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ ಎರಡರ ಮಧ್ಯೆ ಕೂಡ ಯಾವುದೇ ಸಂಘರ್ಷಗಳಾಗದಂತೆ, ಚಕಮಕಿಗಳಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪೊಲೀಸರ ಮೇಲಿದೆ. ಬಿಟ್ಟು ಬಿಡದಿ ಮಾಯಿ ಅಂತಾರಲ್ಲ, ಹಾಗೆ ಲಕ್ಷ್ಮೀ ಗ್ರಹಣ ರವಿಯವ್ರನ್ನ ಬಿಡ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ, ನಾನು ಆ ಪದ ಬಳಕೆ ಮಾಡಿಲ್ಲ, ನಾನು ಅವನಲ್ಲ ಅಂತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀವೇ ಅಂತ ಅವರು ಆ ಕಡೆ ಪ್ರಬಲವಾದಂಥ ವಾದವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ CID ತನಿಖೆ ಒಪ್ಪಿಸಿದಾರಲ್ವ, ಏನಾಗುತ್ತೆ ಹಾಗಾದರೆ? ಸಿ ಟಿ ರವಿ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡ್ತಾರಾ, ಮತ್ತೆ ವಿಚಾರಣೆಗೆ ಒಳಪಡಿಸ್ತಾರಾ? ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳು ಸಹಜವಾಗಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಈಗೇನಾಗ್ಬೋದು ಅಂತ ಹೇಳಿದ್ರೆ, ಈಗ CIDಯನ್ನು ರಚನೆ ಮಾಡಿದ್ದಾರೆ. ಹೆಗಡೆಯವರ ನೇತೃತ್ವದಲ್ಲಿ ಒಂದು ಟೀಮನ್ನು ಕೂಡ ADGP ಅವರು ರೆಡಿ ಮಾಡಿದ್ದಾರೆ. ಆಲ್ರೆಡಿ ಪ್ರಾಥಮಿಕವಾದಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಬೆಳಗಾವಿ ಪೊಲೀಸರಿಂದ CID ಅವರು ಕಲೆ ಹಾಕಿದ್ದಾರೆ. ಹೇಗಿರುತ್ತೆ ಹಾಗಾದರೆ CID ಅವರ ವಿಚಾರಣೆ? ಇನ್ನೂ ಕೂಡ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರಲಾಗಿಲ್ಲ. ಯಾಕಂದರೆ ಒಂದು ವ್ಯಾಪ್ತಿ ಅಂತಿರುತ್ತೆ. ಈಗ ಕಲಾಪ ಸದನ ಅಂತಿರುತ್ತೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಅಲ್ಲಿ ಏನೇ ನಡೀಲಿ,
ಯಾರೇ ಆಕ್ಷೇಪಾರ್ಹ ಪದ ಬಳಸಲಿ ಅಥವಾ ಹೊಡೆದಾಡ್ಕೊಳ್ಳಿ, ಬೈದಾಡ್ಕೊಳ್ಳಿ, ಅದು ಯಾರ ವ್ಯಾಪ್ತಿಗೆ ಬರುತ್ತೆ? ಕಾರ್ಯವ್ಯಾಪ್ತಿಗೆ ಸಭಾಧ್ಯಕ್ಷರು, ಇಲ್ಲಿ ಸಭಾಪತಿಗಳು, ಇವರೇ ಸುಪ್ರೀಂ ಆಗಿರ್ತಾರೆ, ಇವರೇ ಜಡ್ಜ್ ಆಗಿರ್ತಾರೆ. ಹೊರಟಿವರು ಕೂಡ ಅದನ್ನು ಹೇಳ್ತಾ ಇದ್ರು. CIDಗೆ ಒಪ್ಪಿಸಿದ್ದಾರೆ ಗೃಹ ಮಂತ್ರಿಗಳು. ನೋಡೋಣ ಏನೇನಾಗುತ್ತೋ, ನಾನು ಕಾನೂನಾತ್ಮಕವಾಗಿ ಚರ್ಚೆನ ಮಾಡಬೇಕಾಗಿದೆ ಅಂತೇಳಿ AG ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಪರ ಕಾರ್ಯದರ್ಶಿ ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀನಿ ಮತ್ತು ಕಾನೂನು ತಜ್ಞರ ಸಲಹೆಯನ್ನು ಪಡಿತೀವಿ ಅಂತ ಹೊರಟಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರೂಲಿಂಗ್ ಕೊಟ್ಟಿದೆ, ಅದಾದಮೇಲೆ ಸ್ವತಂತ್ರ ಇದೆ ಸರ್ಕಾರಕ್ಕೆ ಈ ತನಿಖೆಯನ್ನು ಮಾಡಲಿಕ್ಕೆ. ಆದರೆ ಸ್ಥಳ ಮಹಜರದೊಂದು ಬಹಳ ಸಮಸ್ಯೆ ಉದ್ಭವ ಆಗ್ತದೆ. ಅದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೂ ಕೂಡ. ಸ್ಥಳ ಮಹಜರ್ ಮಾಡಬೇಕಾಗತ್ತೆ ಆರೋಪಿಯನ್ನು ಕರ್ಕೊಂಡೋಗಿ. ಆ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಬೇಡವಾ, ಈ ರೀತಿಯಾದಂತಹ ಚರ್ಚೆಗಳು ಸದ್ಯಕ್ಕೆ ಶುರುವಾಗ್ತಾ ಇದೆ. ಇವತ್ತು ಬೆಳಗಾವಿಗೆ CID ತಂಡ ಎಂಟ್ರಿ ಕೊಟ್ಟು ವಿಚಾರಣೆಯನ್ನು, ಅಂದರೆ ಮಾಹಿತಿಯನ್ನು ಪ್ರಾಥಮಿಕವಾಗಿ ಕಲೆ ಹಾಕುತ್ತೆ. ಬಟ್ ಹೊರಟ್ಟಿವರು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಕರಣ ಏನಿದೆ ಅದರಿಂದ ಈಗ CT ರವಿಗಾಗಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಪಕ್ಷಪಾತ ಮಾಡೋದಿಲ್ಲ. ಸಭಾಪತಿಗಳು ಅಂತ ಹೇಳಿದ್ರೆ ಎಲ್ಲ ಪಕ್ಷದವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಬಹುತೇಕ ನಮ್ಗನ್ನಿಸ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವೊಂದಿಷ್ಟು ಆದೇಶಗಳು ಈ ಹಿಂದೆ ಬಂದಿದ್ದಾವೆ. ಹಾಗಾಗಿನೇ CID ಹಸ್ತಕ್ಷೇಪ ಆಲ್ರೆಡಿ ಮಾಡಿದೆ, ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಅವರು ಇದರಲ್ಲಿ ಸ್ವತಂತ್ರವಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಹಿಂದಿನ ಕೆಲವೊಂದಿಷ್ಟು ಆದೇಶಗಳನ್ನು ನಾವು ಓದಿದ್ವಿ. ಹಾಗಾಗಿನೇ ಹೇಳ್ತಾ ಇರೋದಿಲ್ಲಿ ಮುಕ್ತವಾದಂಥ ಅವಕಾಶ ಇಲ್ಲಿ ಇದೆ ಅನ್ನುವಂಥದ್ದು, ಕಾನೂನಿನಲ್ಲೂ ಕೂಡ ಅವಕಾಶಗಳಿದೆ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಇನ್ನು ಮುಂದಿನ ಸುದ್ದಿಗೆ ಹೋಗ್ಬಿಡೋಣ ನಾವು. ಇಲ್ಲಿವರೆಗೂ ನಾವು CT ರವಿ ಅವರು CID ಪ್ರಕರಣ ನೋಡ್ತಾ ಇದ್ವಿ. ನೋಡಿ, ಈಗ CT ರವಿ ಅವರು ಒಂದು ಮಾತು ಹೇಳ್ತಾ ಇದ್ರು. ಅವರು ರಾಜಕೀಯವಾಗಿ ಟಾಂಗ್ಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅವರ ಮಾತಿನ ವರಸೆ ಕೂಡ ನಾವು ನೋಡ್ತಾ ಇದ್ವಿ. ರಾಜಕೀಯವಾಗಿ ಕೂಡ ಅವರು ತಮ್ಮ ಎದುರಾಳಿಗಳಿಗೆ ಅಷ್ಟೇ ಖಡಕ್ಕಾಗಿ ತಿರುಗೇಟನ್ನು ಕೊಡ್ತಾ ಇದ್ರು. ಬಟ್ ಈ ಕೇಸ್ ಆದಮೇಲೆ CT ರವಿ ತಣ್ಣಗಾದಂಗೆ ಕಾಣಿಸ್ತಾ ಇದೆ. ನೋಡಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸವಾಲು ಹಾಕಿದ್ರು. ಸವಾಲು ಅನ್ನೋದಕ್ಕಿಂತ ಅವರು ಜವಾಬು ಕೂಡ ನಾನು ಬಯಸ್ತಾ ಇಲ್ಲ, ಹೇಳ್ತಾ ಇದ್ದೀನಿ ನಾನು. ಧರ್ಮಸ್ಥಳಕ್ಕೆ ಬನ್ನಿ ರವಿ, ಆಣೆ ಪ್ರಮಾಣ ಮಾಡೋಣ, ನನ್ನ ಕುಟುಂಬ ಜೊತೆಗೆ ನಾನು ಬರ್ತೀನಿ. ನೀವು ಚಿಕ್ಕಮಗಳೂರು ಅಲ್ವಾ, ನಿಮ್ಗೆ ಧರ್ಮಸ್ಥಳ ಹತ್ತಿರ ಆಗುತ್ತಲ್ವಾ, ಆಣೆ ಪ್ರಮಾಣ ಮಾಡ್ಲಿಕ್ಕೆ ಬನ್ನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅದಕ್ಕೆ CT ರವಿ ಹೇಳಿದ್ದಾರೆ ಕೆಸರು, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೆಸರಿಗೆ ಹೋಲಿಸಿದ್ದಾರೆ. ಕೆಸರು ಮೇಲೆ ನಾನು ಬಿದ್ದರು, ನನ್ನ ಮೇಲೆ ಕೆಸರು ಬಿದ್ದರು, ಕೊಳಕಾಗೋದು ನನ್ನ ಮನಸ್ಸು, ಅಂದರೆ ಕೊಳಕಾಗೋದು ನನ್ನ ದೇಹ, ನನ್ನ ಬಟ್ಟೆ. ಯಾರೋ ಒಬ್ಬರು ಹಿರಿಯರು ಅವ್ರ ಮನೆಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥ ಮಾತಿದು, ಅದನ್ನು ಹೇಳಿದ್ದಾರೆ. ಅಂದರೆ ಪರೋಕ್ಷವಾಗಿ ಗೊತ್ತಾಗುತ್ತೆ ಆ ಪದವನ್ನು ಯಾರಿಗೆ ಬಳಸಿದ್ದಾರೆ ಅಂತ. ಅಂದರೆ ಇಲ್ಲಿ ಅಲ್ರಿ ಎಲ್ಲವೂ ಕೂಡ ಸಭಾಪತಿಗಳು ಹೇಳಿದ್ದಾರೆ ಆಲ್ರೆಡಿ. ಕಾನೂನಾತ್ಮಕವಾಗಿ ಹೋರಾಟ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ನನ್ನ ಪರವಾಗಿ ತೀರ್ಪು ಬಂದಿದೆ, ನಾನು ಬಿಡುಗಡೆ ಆಗಿದ್ದೇನೆ. ಆಣೆ ಪ್ರಮಾಣದ ಮಾತು ಯಾಕೆ ಅಂತ CT ರವಿ ಅವರು ಅದನ್ನು ಸಾರಾಸಗಟವಾಗಿ ತಳ್ಳಿ ಹಾಕಿದ್ದಾರೆ. ಈ ಆಣೆ ಪ್ರಮಾಣಕ್ಕೆ ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಒಂದು ಇತಿಹಾಸ ಇದೆ. ಅಂದರೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಅಲ್ಲಿಂದಲೂ ಅವರ ಒಂದು ಮೈತ್ರಿ ಸರ್ಕಾರ ಇತ್ತಲ್ವ, ಅಲ್ಲಿಂದ ಶುರುವಾದಂಥ ಈ ಪಾಲಿಟಿಕ್ಸ್ ಆಣೆ ಪ್ರಮಾಣದ್ದು ಇಲ್ಲಿವರೆಗೂ ಬಂದು ನಿಂತಿದೆ. ಏನೇ ಒಂದಾಗಿರ್ಬೋದು ನೋಡಿ, ದೇವರನ್ನ ಮಧ್ಯೆ ಎಳೆದು ತರ್ತಾ ಇದ್ದಾರೆ. ಯಾರೇ ಆಗಿರ್ಬೋದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೋವಾಗಿದೆ, ಅವ್ರಿಗೂ ಕೂಡ ಬಹಳ ಆಘಾತ ಆಗಿದೆ, ನಾವು ಒಪ್ಕೊಳ್ತೀವಿ. ಆದರೆ ಪ್ರತಿಯೊಂದಕ್ಕೂ ಕೂಡ ರಾಜಕಾರಣಿಗಳು ಮಂಜುನಾಥನ ಮೇಲೆ ಆಣೆ ಮಾಡು, ಚಾಮುಂಡಿ ತಾಯಿ ಮೇಲೆ ಆಣೆ ಮಾಡು, ದೇವರನ್ನ ಮಧ್ಯೆ ಎಳೆದು ತರ್ತಾ ಇದ್ದಾರೆ. ಇದು ನಿಜಕ್ಕೂ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇವರಿವರ ವಿವಾದಗಳಿಗೆ, ಇವರಿವರ ಪ್ರತಿಷ್ಠೆಗಳಿಗೆ ದೇವರನ್ನ ಮಧ್ಯೆ ಎಳೆದು ತರೋದು ಯಾಕೆ ಅಂತ ಆಯಾ ದೇವರ ಭಕ್ತಾದಿಗಳು ಕೇಳ್ತಾ ಇದ್ದಾರೆ. ಹಾಗಾಗಿನೇ ಈ CT ರವಿ ಅವರು ಧರ್ಮಸ್ಥಳಕ್ಕೆ ಹೋಗೋದಿಲ್ಲ. ಅವರು ಆಲ್ರೆಡಿ ಬಹಳ ಕ್ಲಿಯರಾಗಿ ಹೇಳಿದ್ದಾರೆ, ನನಗೆ ಕಾನೂನಾತ್ಮಕವಾದಂಥ ಕ್ಲೀನ್ ಚಿಟ್ ಸಿಕ್ಕಿದೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಆದರೆ ನೋಡಿ, ಮಾತಿಗೆ ಮಾತು ಬೆಳಿತಾನೆ ಇದೆ ಇಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಕೌಂಟರ್ ಕೊಡ್ತಿದ್ದಾರೆ, ಇವರೊಂದು ಕೌಂಟರ್ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಇದು ನಮ್ಗನ್ನಿಸ್ತಾ ಇದೆ ತಾರ್ಕಿಕ ಅಂತ್ಯ ಸದ್ಯಕ್ಕಂತರೂ ಕಾಣೋದಿಲ್ಲ ಅಂತ. ಇನ್ನು ಮುಂದಿನ ಸ್ಟೋರಿ ಕೂಡ ನಾವು ನೋಡ್ತಾ ಹೋಗೋಣ. ನಮಗೂ ನಿಮಗೆಲ್ಲ ಗೊತ್ತೇ ಇದೆ. ಯಾಕಂತ ಹೇಳಿದ್ರೆ ಈಗ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಸಿನಿಮಾ ಅಂತ ಹೇಳಿದ್ರೆ ಪ್ಯಾನ್ ಇಂಡಿಯಾದಲ್ಲಿ, ವರ್ಲ್ಡ್ ವೈಡಲ್ಲಿ ಪುಷ್ಪ 2 ಅಂತ ಹೇಳ್ಬೋದು.
ನಟ ಅಲ್ಲು ಅರ್ಜುನ್ಗೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಇಷ್ಟು ದಿನಗಳಲ್ಲಿ ಅವರು ಇಷ್ಟು ವರ್ಷಗಳಲ್ಲಿ ಅನುಭವಿಸದಿರುವಂತಹ ಕೆಲವೊಂದಿಷ್ಟು ಕಾನೂನಾತ್ಮಕವಾದಂಥ ಸಂಕಷ್ಟಗಳನ್ನು ಎದುರಿಸುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಪುಷ್ಪ 2 ರಿಲೀಸ್ ಆದ ಮೇಲೆ ಒಂದಲ್ಲ ಒಂದು ವಿಘ್ನಗಳು ಅವ್ರಿಗೆ ಎದುರಾಗ್ತಾನೆ ಇದ್ದಾವೆ. ನೋಡಿ, ಆರಂಭದಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲು ತುಳಿತಾ ಇತ್ತು, ರೇವತಿ ಅನ್ನುವಂಥ ಮಹಿಳೆ ಸತ್ರು, ಅವ್ರ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ, ಆಗ ಕೇಸ್ ಆಯಿತು, ಜೈಲಿಗೆ ಹೋದರು, ಮಧ್ಯಂತರ ಜಾಮೀನ್ ಮೇಲೆ ಅವರು ಆಚೆ ಬಂದರು. ಅಂದರೆ ಮಧ್ಯಂತರ ಜಾಮೀನು ಮಾತ್ರ ಅವ್ರು ಕೊಟ್ಟಿದ್ದು, ಕಂಪ್ಲೀಟ್ ಆಗಿ ಈ ಪ್ರಕರಣದಿಂದ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಬಟ್ ಈಗ ನಿನ್ನೆ ಅವರು ವಿಚಾರಣೆಗೆ ಹಾಜರಾದರು. ಚಿಕ್ಕಡಪಲ್ಲಿ ಪೊಲೀಸರ ಮುಂದೆ ಹಾಜರಾಗಿ ಸುಮಾರು 4 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ರು. 11 ಗಂಟೆಗೆ ಬಂದಿದ್ರು, ಮಧ್ಯಾಹ್ನ 2:45-2:30ವರೆಗೂ ಆಯಿತು. ಪೊಲೀಸರ ಪ್ರಶ್ನೆಗಳು ಹೆಂಗಿತ್ತು ಅಂತ ಹೇಳಿದ್ರೆ ಕಣ್ಣೀರು ಹಾಕಿಬಿಟ್ಟಿದಾರಂತೆ ಅಲ್ಲು ಅರ್ಜುನ್. ತಡಬಡಾಯಿಸ್ಬಿಟ್ರು, ಬೆವರು ಬಂದುಬಿಟ್ಟಿತ್ತಂತೆ, ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಮಧ್ಯದಲ್ಲಿ ನೀರು ಕುಡಿತಾ ಇದ್ರಂತೆ. 50 ಪ್ರಶ್ನೆಗಳಿಗಿಂತ ಜಾಸ್ತಿ ಪ್ರಶ್ನೆಗಳು ಒಬ್ಬರಾದ ಮೇಲೆ ಒಬ್ಬರು ಅಧಿಕಾರಿಗಳು ಕೇಳೋದು. ಎಂಥಿಂಥ ಪ್ರಶ್ನೆಗಳು, ಕನ್ಫ್ಯೂಸ್ ಆಗಿಬಿಟ್ರು. ಪುಷ್ಪ, ರೇವತಿಯವರು ಸತ್ತಿದ್ದು ನಿಮ್ಗೆ ಗೊತ್ತಿತ್ತಾ ಇಲ್ವಾ? ಇವ್ರು ಹೇಳಿದರು ನನಗೆ ಮರುದಿನ ಬೆಳಗ್ಗೆ ಗೊತ್ತಿತ್ತು ಅಂತ. ಅಲ್ರಿ, ಅವತ್ತು ಪೊಲೀಸ್ ಅಧಿಕಾರಿಗಳು ಅಲ್ಲಿ ನಮ್ಮ ಸಿಬ್ಬಂದಿ ಬಂದು ನಿಮ್ಗೆ ಹೇಳಿದ್ದಾರೆ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂಥೇಳಿ, ಆದರೂ ಕೂಡ ನೀವು ರೋಡ್ ಶೋ ಮಾಡ್ಕೊಂಡು ಹೋದ್ರಿ ತೆರೆದ ಕಾರದಲ್ಲಿ ಅಂಥೇಳಿ. ಜೊತೆಗೆ ಯಾರ್ಯಾರು ಹೋಗಿದ್ರಿ, ನಿಮ್ಮ ಫ್ಯಾಮಿಲಿಯವ್ರು ಯಾರ್ಯಾರಿದ್ರು, ಎಷ್ಟು ಗಂಟೆಗಳ ಕಾಲ ಥಿಯೇಟರ್ನಲ್ಲಿದ್ರಿ, ನಿಮ್ಮ ಬೌನ್ಸರ್ಗಳು ಎಷ್ಟಿದ್ರು, ನಿಮ್ಮ ಬೆಂಬಲಿಗರು ಎಷ್ಟಿದ್ರು ಆ ಸಂದರ್ಭದಲ್ಲಿ, ನಿಮಗೆ ಯಾರು ಬಂದು ಹೇಳಿದರು ರೇವತಿ ಸತ್ತೋಗಿದ್ದಾರೆ ಕಾಲು ತುಳಿತದಲ್ಲಿ ಅಂತ. ಈ ಎಲ್ಲ ಪ್ರಶ್ನೆಗಳನ್ನು, ಇದಕ್ಕಿಂತ ಹೆಚ್ಚಿನ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಅಲ್ಲು ಅರ್ಜುನ್ ಮುಂದೆ ಪೊಲೀಸರು ಇಟ್ಟಿದ್ದಾರೆ. ಅಲ್ಲು ಅರ್ಜುನ್ಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಪುಷ್ಪ 2 ಸಿನಿಮಾ ನೋಡಿದಂಥವ್ರಿಗೆ ಗೊತ್ತಿರುತ್ತೆ ಆ ಸೀನು. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಇವರು ಮೂತ್ರ ವಿಸರ್ಜನೆ ಮಾಡುವಂಥ ಒಂದು ಸೀನ್ ಇದೆ. ಅಲ್ಲಿ ಪೊಲೀಸ್ ಆಫೀಸರ್ ಇರ್ತಾರೆ, ಅದೇ ನೀರಲ್ಲಿ ಅವರು ಮುಖ ತೊಳಿತಾರೆ, ಆ ನೀರಲ್ಲಿ ಇವರು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇದೂ ಕೂಡ ವಿವಾದಕ್ಕೆ ಕಾರಣ ಆಗಿದೆ. ಈಗ ಮತ್ತೊಂದು ಕೇಸು, ಅಲ್ಲು ಅರ್ಜುನ್, ಸುಕುಮಾರು, ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರ ಮೇಲೂ ಕೂಡ ದೂರು ದಾಖಲಾಗಿದೆ. ಹಾಗಾಗಿ ಅವ್ರ ಮನೆ ಮುಂದೆ ದೊಡ್ಡ ಮಟ್ಟದ ಹೋರಾಟಗಳು ನಡೆದವು. ಅದರ ಜೊತೆಗೆ ಸಾಕಷ್ಟು ರೀತಿಯಾದಂಥ ವಿರೋಧಗಳು, ಅಂದರೆ ರಾಜಕೀಯವಾಗಿ ಇದು ತಿರುವನ್ನು ಪಡೆದುಕೊಂಡಿದ್ದೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ. ಬಟ್ ಇನ್ನೂ ಕೂಡ ಈ ಪ್ರಕರಣದಿಂದ ಅಲ್ಲು ಅರ್ಜುನ್ಗೆ ಕ್ಲೀನ್ ಚಿಟ್ ಅಂತೂ ಸಿಕ್ಕಿಲ್ಲ. ಕಾದು ನೋಡೋಣ ಅಲ್ಲು ಅರ್ಜುನ್ಗೆ ಇದರಿಂದ ಮುಕ್ತಿ ಸಿಗುತ್ತಾ ಇಲ್ವಾ ಅಂತ. ನೋಡಿ, ಕನ್ನಡಪ್ರಭದಲ್ಲಿ ಯಾವ್ಯಾವ ಹೆಡ್ಲೈನ್ಸನ್ನು ಮಾಡ್ಕೊಂಡಿದ್ದಾರೆ ಮತ್ತು ಯಾವ್ಯಾವ ಸುದ್ದಿಗಳಿದ್ದಾವೆ ಪ್ರಮುಖವಾಗಿ ಇವತ್ತು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ ಆಗಲೇ. ಮತ್ತೆ ಅದರ ಮುಂದುವರೆದ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ರಾಹುಲ್ ಗಾಂಧಿಯವರು ಜನಸಾಮಾನ್ಯರ ಪರವಾದಂಥ ಧ್ವನಿಯನ್ನು ಎತ್ತೋದು ಇದು ಮೊದಲಲ್ಲ. ಸಂಸತ್ನಲ್ಲೂ ಎತ್ತಾರೆ, ಸಂಸತ್ ಹೊರಗೂ ಎತ್ತಾರೆ. ಜನರ ಬಳಿ ಹೋಗಿ ಅವರ ಕುಂದುಕೊರತೆಗಳನ್ನು ಆಲಿಸುವಲ್ಲಿ ಮುಂಚೂಣಿಯಲ್ಲಿ ಸಿಗುವಂಥ ನಾಯಕರು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಬಹಳ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಭಾರತ್ ಜೋಡೋ ಯಾತ್ರೆಯಲ್ಲಂತೂ ಕಂಪ್ಲೀಟಾಗಿ ಕಾಮನ್ ಮ್ಯಾನ್ ಥರ ಅವರು ಜನರೊಂದಿಗೆ ಬೆರೀತಾ ಇದ್ರು, ಅವ್ರ ಸಮಸ್ಯೆ ಆಲಿಸ್ತಾ ಇದ್ರು. ಈಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಮೇಲಂತರೂ ಕೂಡ ಜನರ ಬಳಿ ತೆರಳಿ ಅವ್ರ ಕಷ್ಟಗಳನ್ನ ಆಲಿಸ್ತಾ ಇದ್ದಾರೆ. ನೋಡಿ, ಬರೀ ಅವರ ಒಂದು ಕ್ಷೇತ್ರ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಜನರೊಂದಿಗೆ ಬೆರೀತಾ ಇದ್ದಾರೆ. ಹಾಗೆಯೇ ದೆಹಲಿಯ ಮಾರ್ಕೆಟ್ಗೆ ಹೋದ್ರವರು ರಾಹುಲ್ ಗಾಂಧಿಯವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿಯವ್ರದ್ದು. ಜನಸಾಮಾನ್ಯರ ಕಷ್ಟಗಳೇನು, ನೋವುಗಳೇನು, ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಅವರು. ಅಂದರೆ ಇಲ್ಲಿ ದೆಹಲಿಯ ಮಾರುಕಟ್ಟೆಗೆ ಹೋಗಿ ಬೆಳ್ಳುಳ್ಳಿ ಬೆಲೆಯನ್ನು ಕೇಳಿದ್ದಾರೆ. ವ್ಯಾಪಾರಸ್ಥರೊಂದಿಗೂ ಕೂಡ ಮಾತಾಡಿದ್ದಾರೆ ಮತ್ತು ಜನಸಾಮಾನ್ಯರೊಂದಿಗೆ, ಅಲ್ಲಿ ಖರೀದಿ ಮಾಡೋಕ್ಕೆ ಬಂದಂತಹ ಮಹಿಳೆಯರೊಂದಿಗೆ ಕೆಲ ಕಾಲ ಮಾತುಕತೆ ನಡೆಸಿದರು. ನಿಮ್ಮದು ಏನು ತೊಂದರೆ ಆಗ್ತಾ ಇದೆ, ರೇಟ್ ಎಷ್ಟಿದೆ, ನಿಮ್ಗೆ ಹೊರೆ ಆಗ್ತಿದೆಯಾ, ನೀವೇನು ಉದ್ಯೋಗ ಮಾಡ್ತೀರಿ, ಕಷ್ಟ ಆಗ್ತಿದೆಯಾ, ಸರ್ಕಾರದಿಂದ ಸೌಲಭ್ಯಗಳು ಸಿಕ್ಕಿದೆಯಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದರು. ಅಲ್ಲಿ ಬಂದಂಥ ಮಹಿಳೆಯರು ಕೂಡ ಅವರ ನೋವುಗಳನ್ನು ಹೇಳ್ಕೊಂಡ್ರು. ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಿದೆಯಾ, ಕುಂಭಕರ್ಣನಂತೆ ಮಲಗೋಗ್ಬಿಟ್ಟಿದೆಯಾ, ಜನರಿಗೆ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಹೆಣಗಾಡ್ತಾ ಇದ್ದಾರೆ ಜೀವನ ನಡೆಸಲಿಕ್ಕೆ. 400 ರೂಪಾಯಿ ಆಗಿದೆ ಈರುಳ್ಳಿ, 400 ರೂಪಾಯಿ ಆಗಿದೆ ಬೆಳ್ಳುಳ್ಳಿ, 40 ರೂಪಾಯಿ ಇದ್ದದ್ದು 400 ರೂಪಾಯಿ ಆಗಿದೆ. ಬಟಾಣಿ 120 ರೂಪಾಯಿ ಆಗಿದೆ ಕೆಜಿಗೆ. ಹೆಂಗ್ರಿ ಜೀವನ ಮಾಡೋಕ್ಕಾಗತ್ತೆ?
ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನೀವು ಮಧ್ಯಪ್ರವೇಶ ಮಾಡಬೇಕು, ಈ ಬೆಲೆಗಳೇನಿದ್ದಾವೆ ಅದನ್ನು ನೀವು ಗಂಭೀರವಾಗಿ ತೆಗೆದುಕೊಳ್ಬೇಕು, ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯವನ್ನು ಮಾಡಿದ್ದಾರೆ. ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಜನ ಮೆಚ್ಚುಗೆಗೆ ಕಾರಣ ಆಗ್ತಾ ಇದೆ. ಮುಂದಿನ ಸುದ್ದಿಗೆ ಹೋಗೋಣ. ಮತ್ತೊಂದು ವಿಚಾರ ಕನ್ನಡಪ್ರಭದಲ್ಲಿ ನೋಡಿ, ಕೇಂದ್ರದ ಮೋದಿ ನೇತೃತ್ವದ NDA ಸರ್ಕಾರ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಕೈಗೆತ್ತಿಕೊಳ್ಳೋಕೆ ತಯಾರಿಯಲ್ಲಿದೆ. ಹಾಗಾಗಿನೇ ಶಂಕುಸ್ಥಾಪನೆಗೂ ಕೂಡ ಈಗ ರೆಡಿಯಾಗಿದೆ. ಬಹಳ ವರ್ಷಗಳ ಕನಸಿದು. ಅಂದರೆ ಮೊದಲ ನದಿ ಜೋಡಣೆ ಇವತ್ತು ಮೋದಿಯವರು ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಕೆನ್ ಮತ್ತು ಬೆಟ್ವಾ ನದಿ ಜೋಡಣೆ, ಈ ಒಂದು ನದಿ ಜೋಡಣೆ ಯೋಜನೆ ಏನಿದೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶಕ್ಕೆ ಲಾಭವನ್ನು ಮಾಡಿಕೊಡ್ತಾ ಇದೆ. ಲಕ್ಷಾಂತರ ರೈತರಿಗೆ ಈ ಯೋಜನೆಯಿಂದಾಗಿ ಅನುಕೂಲ ಆಗ್ತಾ ಇದೆ. ನೋಡಿ, ಆ ಭಾಗದಲ್ಲಿ ನದಿ ಜೋಡಣೆ ಏನಿದೆ ಅಲ್ವಾ, ಸಾಕಷ್ಟು ವರ್ಷಗಳಿಂದ ಆಗಿರಲಿಲ್ಲ. ನದಿ ಜೋಡಣೆ ಅಂತ ಹೇಳಿದ್ರೆ ಒಂದು ನದಿಯನ್ನು ಮತ್ತೊಂದು ನದಿಗೆ ಜೋಡಿಸಿ ಅಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ. ಆ ಭಾಗದ ರೈತರಿಗೆ, ಜನಸಾಮಾನ್ಯರಿಗೆ, ನೀರಾವರಿ ಕೃಷಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ಯೋಜನೆ. ಅದನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳಿಗೆ ಇದು ಅನುಕೂಲ ಆಗುತ್ತೆ. ಇಲ್ಲಿ ಅಣೆಕಟ್ಟುಗಳ ನಿರ್ಮಾಣ ಆಗಿರ್ಬೋದು, ಹೊಸ ಹೊಸ ಬ್ರಿಡ್ಜ್ಗಳನ್ನು ಕೂಡ ಕಟ್ಟೋದಾಗಿರ್ಬೋದು, ಅದರ ಜೊತೆಗೆ ಹನಿ ನೀರಾವರಿ ಆಗಿರ್ಬೋದು, ಜೊತೆಗೆ ಕಾಲುವೆಗಳ ಮೂಲಕ ನೀರು ಹರಿಸೋದಾಗಿರ್ಬೋದು, ಆ ಭಾಗದ ಕೃಷಿಗೆ ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರದ ಜಾರಿಗೆ ತರೋಕೆ ಹೊರಟಿದೆ. ನೋಡಿ, ಇದರಲ್ಲಿ ದೌನನ್ ಅಣೆಕಟ್ಟಿದೆ ಅಲ್ವಾ, ಈ ಅಣೆಕಟ್ಟು ಆ ಭಾಗದ ಲಕ್ಷಾಂತರ ಅನ್ನದಾತರಿಗೆ ಜೀವನಾಡಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಯೋಜನೆಗೆ ಜನ ಕೂಡ ಸಾಕಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಈಗ ನಾವು ನೋಡಿದ್ವಿ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಜಾಸ್ತಿ ಹೈಲೈಟ್ ಆಗಿದ್ದಾವೆ, ಸದ್ದು ಮಾಡಿದ್ದಾವೆ ಅಂಥೇಳಿ. ಅದರ ಜೊತೆಗೆ ವಿಜಯ ಕರ್ನಾಟಕವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಗಾಗಲೇ ಹೇಳಿದೆ ಅಲ್ಲು ಅರ್ಜುನ್ ಯಾವ ರೀತಿ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂಥೇಳಿ. ಈಗ ಮತ್ತೊಂದು ಸುದ್ದಿಗೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಬಂದಂತಹ ಫಲಿತಾಂಶದ ಮೇಲೆ ಜನರು ಯಾವ ರೀತಿ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ನೋಡಿ, ಅದಕ್ಕಿಂತ ಮುಂಚೆ ಹೇಳ್ತಾ ಹೋಗ್ತೀನಿ ನಾನು, ಮಹಾರಾಷ್ಟ್ರದಲ್ಲಿ ಏನಿತ್ತು ಚುನಾವಣಾ ಸಂದರ್ಭದಲ್ಲಿ ಆದಂತಹ ಕೆಲವೊಂದಿಷ್ಟು ಎಡವಟ್ಟುಗಳು ನೋಡಿ, ಅಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಗ್ರಾಮ ಸಭೆಯನ್ನು ನಡೆಸಿ ಬ್ಯಾನೇ ಮಾಡಿಬಿಟ್ಟಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ವೋಟಿಂಗ್ ಮಾಡೋದಿಲ್ಲ ಅಂಥೇಳಿ ಗ್ರಾಮ ಸಭೆಗಳಲ್ಲಿ ನಿರ್ಣಯವನ್ನು ಮಾಡಿಬಿಟ್ಟಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ನಡೆದಂತಹ ಈ ಚುನಾವಣೆ ವೋಟಿಂಗ್ ಇದೆಯಲ್ವಾ, ನೋಡಿ, ಇಲ್ಲಿ ಕಾಂಗ್ರೆಸ್ ಆರೋಪವನ್ನು ಮಾಡಿತ್ತು. 10,000 ಹೆಚ್ಚುವರಿ ಮತಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅಂಥೇಳಿ, ಅಂದರೆ ವೋಟಿಂಗ್ ಸಂದರ್ಭದಲ್ಲಿ. ಈಗ ಅದನ್ನು ಚುನಾವಣಾ ಆಯೋಗ ಕೂಡ ತಳ್ಳಿ ಹಾಕಿದೆ. ಮತ್ತೊಂದು ಕಡೆ 1961 93A2 ಕಲಂ, ಇದು ಕಾನೂನಾತ್ಮಕವಾದಂಥ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ಇದರಲ್ಲಿ ಮಾಡಿದೆ. ಜಯರಾಮ್ ರಮೇಶ್ ಆಲ್ರೆಡಿ ಇದರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಒಂದು ತಿದ್ದುಪಡಿ ಇದೆ ಅಲ್ವಾ, ಇದು ಪಾರದರ್ಶಕತೆಗೆ ಧಕ್ಕೆಯನ್ನು ತಂದಿದೆ, ಸಮಗ್ರತೆಗೆ ಇದು ಮುಳುವಾಗ್ತಾ ಇದೆ ಅಂತೇಳಿ. ಅಂದರೆ ಇಲ್ಲಿ ಕಾಂಗ್ರೆಸ್ ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಂಡ್ರೂ ಕೂಡ ಜನಸಾಮಾನ್ಯರಲ್ಲಿರುವಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ. ಏನಾಯ್ತು ಹಾಗಾದರೆ ನೋಡಿ, 1961 ನಿಯಮದ ಪ್ರಕಾರ ನಾನೊಬ್ಬ ಸಾರ್ವಜನಿಕ ಜನಸಾಮಾನ್ಯ, ನಾನು ಚುನಾವಣಾ ಆಯೋಗಕ್ಕೆ ಹೋಗ್ತೀನಿ. ನಾನೇನೋ ಒಬ್ಬ ಅಭ್ಯರ್ಥಿ ಮೇಲೆ ಡೌಟ್ ಇರುತ್ತೆ ನನಗೆ, ಒಂದೇನೋ ಡೀಟೇಲ್ಸ್ ಕೊಡಿ ಅಂತ ಕೇಳ್ತೀನಿ, ಅಥವಾ ವೋಟರ್ ಲಿಸ್ಟ್ ಕೊಡಿ ಅಂತ ಕೇಳ್ತೀನಿ, ಓವರಾಲ್ ಎಷ್ಟು ವೋಟರ್ಸ್ ಇದ್ದಾರೆ ಅದು ಲಿಸ್ಟ್ ಕೊಡಿ ಅಂತ ಕೇಳ್ತೀನಿ. ಅದಾದ ಮೇಲೆ CCTV ಫುಟೇಜ್ ಬೇಕು, ವೆಬ್ ಕಾಸ್ಟಿಂಗ್ ಬೇಕು, ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ ತಂತ್ರಾಂಶಗಳು ಡಾಟಾ ಬೇಕು ಅಂತ ಕೇಳ್ತೀನಿ. ಕೊಡೋಕೆ ಅವಕಾಶ ಇದೆ ಕಾನೂನಾತ್ಮಕವಾಗಿ 1961 ಪ್ರಕಾರ. ಆದರೆ ಈಗ ಕೇಂದ್ರ ಸರ್ಕಾರ ಅದನ್ನು ಕಂಪ್ಲೀಟಾಗಿ ತೆಗೆದುಹಾಕಿಬಿಟ್ಟಿದೆ. ನೀವೇನಾದರೂ ಈಗ ಹೋಗಿ ನನಗೆ CCTV ಫುಟೇಜ್ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಇದು ಕೇಂದ್ರ ಸರ್ಕಾರ ಈಗ ಬಹಳ ಸ್ಪಷ್ಟವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹಳ ವಿರೋಧ ಈ ಒಂದು ನಿಯಮಕ್ಕೆ ಕೇಳಿ ಬರ್ತಾ ಇದೆ.
ಹಾಗಾಗಿನೇ ಈಗ ಮಹಾರಾಷ್ಟ್ರದಲ್ಲಿ ನಡೆದಂತಹ ಚುನಾವಣೆಗಳಾಗಿರ್ಬೋದು, ಪಂಜಾಬು, ಹರಿಯಾಣದಲ್ಲಿ ನಡೆದಂತಹ ಆ ಒಂದು ಚುನಾವಣೆ ಆಗಿರ್ಬೋದು, ಇವೆಲ್ಲ ನಾವಾಗಲೇ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಕಾಂಗ್ರೆಸ್ ಅಂಥೇಳಿ. ಈಗ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಈ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡಿಲ್ಲ. ವಿಚಾರಣೆಯನ್ನು ಕೈಗೆತ್ತಿಕೊಂಡ ಮೇಲೆ ಬಹುತೇಕವಾಗಿ ನಮಗನಿಸ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಗಬಹುದು ಕೆಲವೊಂದಿಷ್ಟು ವಿಚಾರಗಳು ಅಂಥೇಳಿ. ಅಂದರೆ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಣತಿಯಂತೆ ಈ ಒಂದು ಕಾನೂನಲ್ಲಿ ತಿದ್ದುಪಡಿಯನ್ನು ಮಾಡಿದೆ ಅಂತ ನೋಡಿ. ಚುನಾವಣಾ ಅಧಿಕಾರಿಗಳು ಹೇಳ್ತಿದ್ದಾರೆ, ಒಬ್ಬ ಹಿರಿಯ ಅಧಿಕಾರಿ ಹೇಳಿದರು, ಯಾಕೆ ಈ ರೀತಿ ತರಾತುರಿ ನಿರ್ಧಾರ, ಪಾರದರ್ಶಕತೆ ಎಲ್ಲಿ ಉಳಿತು, ಯಾರಿಗೆ ಯಾಕೆ ನೀವು ಮಾಹಿತಿ ಕೊಡೋದಿಲ್ಲ, ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತೀರಿ. ಅವ್ರು ಹೇಳ್ತಾರ, ಇಲ್ಲ ಮತದಾರರ ಗೌಪ್ಯತೆಯನ್ನು ಕಾಪಾಡಬೇಕಲ್ವಾ. ಹಾಗಾಗಿನೇ ಈಗ ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಹಾವಳಿ ಜಾಸ್ತಿ ಇದೆ, ಅಲ್ಲಿ ಜನಸಾಮಾನ್ಯರನ್ನ ಗುಂಡಿಟ್ಟು ಕೊಲ್ಲಲಾಗುತ್ತೆ. ಹಾಗಾಗಿನೇ ಅವ್ರನ್ನ ಟಾರ್ಗೆಟ್ ಮಾಡಿ ಮತ್ತು ಈ ರೀತಿಯಾದಂಥ ಕೆಲವೊಂದಿಷ್ಟು ವಿಧ್ವಂಸಕ ಕೃತ್ಯಗಳು ನಡೀಬೋದು, ಅವ್ರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಕೆಲವೊಂದಿಷ್ಟು ಈ CCTV ಫುಟೇಜು, ಕ್ಯಾಮ್ರಾ ಫುಟೇಜ್ಗಳನ್ನ ನೋಡಿದ ಮೇಲೆ ಅವ್ರು ಈ ಕಾರಣಗಳನ್ನು ಕೊಡ್ತಿದ್ದಾರೆ, ಸಬೂಬ್ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇನ್ನು ಮತ್ತೊಂದು ಸುದ್ದಿಗೆ ಹೋಗೋಣ. ವಿಜಯ ಕರ್ನಾಟಕದಲ್ಲಿ ಪ್ರಮುಖವಾದಂಥ ಸುದ್ದಿ, ಅಯ್ಯಪ್ಪ ಮಾಲಾಧಾರಿಗಳು ಈಗಾಗಲೇ ವ್ರತವನ್ನು ಆಚರಣೆ ಮಾಡ್ತಿದ್ದಾರೆ, ಈಗಾಗಲೇ ಶಬರಿಮಲೆಗೆ ತೆರಳಿದ್ದಾರೆ. ನೋಡಿ, ಡಿಸೆಂಬರ್ 26ರಿಂದ ಮಧ್ಯಾಹ್ನ 12ರಿಂದ 12:30ವರೆಗೆ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ನಾಳೆ ಶಬರಿಮಲೆ ಮಂಡಲ ಪೂಜೆ ನೆರವೇರುತ್ತೆ. ನೋಡಿ, ಈ ಬಾರಿ ನೋಡಿ ಸಾಕಷ್ಟು ದಾಖಲೆಗಳನ್ನು ಶಬರಿಮಲೆ ಬರಿತಾ ಇದೆ, ಬಹಳ ವೈಶಿಷ್ಟ್ಯಕ್ಕೆ ಕಾರಣ ಆಗ್ತಾ ಇದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಾಳೆ ಮಂಡಲ ಪೂಜೆ ನೆರವೇರುತ್ತೆ. ನೋಡಿ, ಪಂಪಾ ಸಂಗಮ ಇಲ್ಲಿ ಮತ್ತೆ ಪುನರಾರಂಭ ಆಗ್ತಾ ಇದೆ. ಕಳೆದ ವರ್ಷ ನಾವು ಗಮನಿಸಿದರೆ ಈ ವರ್ಷ ಭಕ್ತರ ಸಂಖ್ಯೆ 1%. ಕಳೆದ ಬಾರಿ 24 ಲಕ್ಷ ಭಕ್ತರು ಶಬರಿಮಲೆಗೆ ಭೇಟಿಯನ್ನು ಕೊಟ್ಟಿದ್ದರು. ಈ ಬಾರಿ 30 ಲಕ್ಷ ಭಕ್ತರು ಶಬರಿಮಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಪವಿತ್ರವಾದಂತಹ ಸ್ಥಳಕ್ಕೆ ಹೋಗಿ ತಮ್ಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ನಾಳೆ ಮಂಡಲ ಪೂಜೆ ನಡೆಯುತ್ತೆ. 2018ರಿಂದ ಈ ಪಂಪಾ ಸಂಗಮ ಸ್ಥಗಿತಗೊಂಡಿತ್ತು, ಈಗ ಮತ್ತೆ ಅದು ಶುರುವಾಗ್ತಾ ಇದೆ. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೂಟವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಮಂಡಲ ಮಹೋತ್ಸವಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಅಲ್ಲಿ ಏನು ಸ್ಪಾಟ್ ಬುಕ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ, ಅದರ ಜೊತೆಗೆ 60,000 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆಯಂತೆ. ಮಂಡಲ ಪೂಜೆಯನ್ನು ನೆರವೇರಿಸುವಂಥವ್ರು ಭಕ್ತಾದಿಗಳೇನಿದ್ದಾರೆ ಅವರಿಗೆ ಎಲ್ಲ ರೀತಿಯಾದಂಥ ಸಕಲ ವ್ಯವಸ್ಥೆಗಳನ್ನು ಕೇರಳ ಸರ್ಕಾರ ಮಾಡಿಕೊಂಡಿದೆ. ನೋಡಿ, ಮಂಡಲ ಪೂಜೆ ಅನ್ನುವಂಥದ್ದು, ಅದರಲ್ಲೂ ಅಯ್ಯಪ್ಪ ಮಾಲಾಧಾರಿಗಳೇನಿರ್ತಾರೆ ಅಲ್ಲಿಗೆ ಹೋಗಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನು ನಡೆಸುವಂಥದ್ದು, ಜೊತೆಗೆ ಅವರಿದ್ದಲ್ಲಿಯೇ ಪೂಜಾ ಕೆಲಸಗಳನ್ನು ಮಾಡುವಂಥದ್ದು ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾ ಇದ್ದೀವಿ. ಮಾಲಾಧಾರಿಗಳ ಪೂಜಾ ಕೈಂಕರ್ಯ ಯಾವ ರೀತಿಯಾಗಿ ಬಹಳ ವ್ಯವಸ್ಥಿತವಾಗಿರುತ್ತೆ ಅಂತ. ಇನ್ನು ಪ್ರಮುಖವಾಗಿ ನಾವು ಗಮನಿಸೋದಾದರೆ ಕೆಲವೊಂದಿಷ್ಟು ರಾಷ್ಟ್ರೀಯ ಸುದ್ದಿಗಳು ಕೂಡ ಈಗ ಗಮನವನ್ನು ಸೆಳೀತಾ ಇದ್ದಾವೆ. ಯಾಕಂತ ಹೇಳಿದರೆ ಈಗ ನೋಡಿ, ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ನೀತಿ ನಿಯಮಗಳಾಗಿರ್ಬೋದು, ಜೊತೆಗೆ ವಿರೋಧ ಪಕ್ಷಗಳಿಗೆ ಅವು ಯಾವ ರೀತಿ ಆಹಾರವಾಗ್ತಿದೆ ಅವು ಕೂಡ ನೋಡ್ತಾ ಇದ್ದೀವಿ. ಇವೆಲ್ಲವನ್ನು ನೋಡ್ತಾ ಇದ್ದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು, ಜಾಸ್ತಿ ರಾಜಕೀಯ ವಿಚಾರಗಳಿಗೆ ಈಗ ಸುದ್ದಿಗಳು ಕಂಡು ಬರ್ತಾ ಇದೆ. ಇನ್ನೊಂದು ಸುದ್ದಿ ಹೋಗ್ತಾ ಇದೆ ನಾನು, ಪ್ರಜಾವಾಣಿಯಲ್ಲಿ ಇವತ್ತು ಮೇನ್ ಹೆಡ್ಲೈನ್ಸಲ್ಲಿ ಬಂದಿರೋದು ಮುಖ್ಯಾಂಶ ಅಂತ ಹೇಳಿದ್ರೆ 90 ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿದ್ದಾರೆ. ನೋಡಿ, ಒಂದೇ ಬಾರಿಗೆ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ 90 ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿದ್ದಾರೆ. ಯಾಕೆ ಹಾಗಾದರೆ? ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇಲ್ಲಿ ಮಹಾನಗರವನ್ನು ತೊರೆದಿದ್ದಾರೆ ಸಬ್ ರಿಜಿಸ್ಟ್ರಾರ್ಗಳು. ನೋಡಿ, ನಾವು ಹೇಳ್ತಾ ಇದ್ವಿ, ಬೆಂಗಳೂರು ಸೇರಿದಂತೆ 10 ಮಹಾನಗರ ಪಾಲಿಕೆಗಳಲ್ಲಿ ಅಲ್ಲೇ ಠಿಕಾಣಿ ಹೂಡಿದ್ದಾರೆ ಸಬ್ ರಿಜಿಸ್ಟ್ರಾರ್. ಸಾರ್ವಜನಿಕರಿಂದ ಬಹಳ ದೂರ ಬಂದಿತ್ತು ಮತ್ತು ಒಂದೇ ಆಯಕಟ್ಟಿನ ಜಾಗದಲ್ಲಿ ಅವರು ಕೂತು ಬಿಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ಈಗ ಯಾವುದೋ ಒಂದು ಇಲಾಖೆ ಸಿಕ್ಕಿರುತ್ತೆ,
ಅದು ಭರ್ಜರಿ ಇಲಾಖೆ, ಎಲ್ಲ ಸಿಗ್ತಾ ಇರುತ್ತೆ ಅವ್ರಿಗೆ. ಅವರು ಆ ಕಡೆ ಈ ಕಡೆ ಕದಲ್ತಾನೇ ಇರಲ್ಲ. ಪ್ರಭಾವ ಇರುತ್ತೆ ಸಹಜವಾಗಿ ಅವ್ರಿಗೆ, ಸ್ಥಳೀಯವಾಗಿ ರಾಜಕಾರಣಿಗಳದ್ದು ಅಥವಾ ಇನ್ಯಾರದ್ದು. ಹಾಗಾಗಿನೇ ಅಲ್ಲೇ ಗಟ್ಟಿ ಕೂತ್ಬಿಟ್ಟಿರ್ತಾರೆ. ಅಧಿಕಾರಿ ಅನ್ನೋಂಥವ್ನು ಯಾರಪ್ಪ, ಕರ್ನಾಟಕದಲ್ಲೇ ಯಾವುದೇ ಮೂಲೆಯಲ್ಲಿ ಹಾಕಿದ್ರು ಕೂಡ ನಾನು ರೆಡಿ ಕೆಲಸಕ್ಕೆ, ಆ ರೀತಿ ಮನಸ್ಥಿತಿ ಇರಬೇಕು. ಬಟ್ ಈ ಅಧಿಕಾರಿಗಳಿಗೆ ಇರಲಿಲ್ಲ. 90 ಜನ ಅಧಿಕಾರಿಗಳು, ಅದರಲ್ಲೂ ಸಬ್ ರಿಜಿಸ್ಟರ್ಗಳು. ಈಗ ನಾವು ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀವಿ, ನಾನೇನೊಂದು ಕೆಲಸ ಆಗಬೇಕು, ಅಥವಾ ನಂದೇನೋ ಜಮೀನ್ದು, ಅಥವಾ ನಂದೇನೋ ಸೈಟ್ದು, ಅಥವಾ ಕಟ್ಟಡಕ್ಕೆ ಏನೋ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕು. ಅದರಲ್ಲೂ ಬೆಂಗಳೂರಲ್ಲಂತೂ ಕೇಳೋಂಗೆ ಇಲ್ಲ. ನೀವು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಲಂಚ ಕೊಡಲೇಬೇಕಾದಂತಹ ಅನಿವಾರ್ಯತೆ ಕೆಲವೊಂದಿಷ್ಟು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಹಾಗಾಗಿ ಹೈಕೋರ್ಟ್ ಗರಂ ಆಯ್ತು ಇದಕ್ಕೆ, ಸರ್ಕಾರದ ಮೇಲೆ. ಯಾಕೆ ಒಂದೇ ಜಾಗದಲ್ಲಿ 20-30 ವರ್ಷಗಳಿಂದ ಅವರು ಜಾಂಡ ಊರಿದ್ದಾರೆ ಅಂತ. ಹಾಗಾಗಿ 90 ಅಧಿಕಾರಿಗಳಿಗೆ ಈಗ ಶಾಕ್ ಎದುರಾಗಿದೆ. ಅದರಲ್ಲೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಜಾಸ್ತಿ ನಡೀತಾ ಇತ್ತು ಅನ್ನುವಂತಹ ಆರೋಪ ಇದೆ. ಯಾಕಂದರೆ ಸಾರ್ವಜನಿಕರ ದೂರು ಬಂದಂಥ ಹಿನ್ನೆಲೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಾರ್ವಜನಿಕರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಬಹಳ ದಿನಗಳ ಹಿಂದೆನೇ ಆಗಬೇಕಾಗಿತ್ತು, ಆದರೆ ಈಗಾಗಿದೆ ಅಂಥೇಳಿ. ಬಟ್ ಸರ್ಕಾರ ಕೂಡ ಆರಂಭದಲ್ಲಿ ಹಿಂದೇಟು ಹಾಕಿತ್ತು. ಬಟ್ ತಮ್ಗೆ ಯಾರ್ಯಾರು ಅಧಿಕಾರಿಗಳು ಬೇಕಾಗುತ್ತೋ ಆಯಾ ಅಧಿಕಾರಿಗಳನ್ನು ರಾಜಕಾರಣಿಗಳು ನೇಮಕ ಮಾಡಿಕೊಂಡಿರ್ತಾರೆ ಅನ್ನೋದು ಕೂಡ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ನೋಡಿ, ಇನ್ನೊಂದು ಮಹತ್ವವಾದಂಥ ವಿಚಾರ ಅಂತ ಹೇಳಿದ್ರೆ, ಪ್ರಜಾವಾಣಿಯಲ್ಲಿ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿ ಅಂಥೇಳಿ. ನಮ್ಮಲ್ಲಿ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ ಯಾವ ರೀತಿ ಹೆಚ್ಚಳ ಆಗಿದೆ ಅನ್ನೋದನ್ನು ನಾವು ದಿನನಿತ್ಯವೂ ನೋಡ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಗೆಳೆಯರು, ನಮ್ಮ ಜೊತೆಗಿರುವಂಥವ್ರು ಕೆಲಸ ಇಲ್ಲದೆ ಹೇಗೆ ಒದ್ದಾಡ್ತಿದ್ದಾರೆ, ಯಾವ ಕೃತ್ಯಗಳಲ್ಲಿ ಅವರು ಭಾಗಿಯಾಗ್ತಿದ್ದಾರೆ ಅಂಥೇಳಿ. ಬಟ್ ಭಾರತದಲ್ಲಿ ಉದ್ಯೋಗಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂಥೇಳಿ ಈಗ ಅರ್ಥಶಾಸ್ತ್ರಜ್ಞರು ನೀತಿ ಆಯೋಗದ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಒಳಗೊಂಡಂತಹ ಒಂದು ಸಭೆ ನಡೀತು, ಸಮಾಲೋಚನೆ ನಡೀತು. ಅಂದರೆ ಕೃಷಿ ಉತ್ಪಾದಕತೆ ಹೆಚ್ಚಳ, ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸಭೆ ಆಯಿತು. ಆ ಸಭೆಯಲ್ಲಿ ಬಂದಂಥ ಅಭಿಪ್ರಾಯಗಳಿದು. ನೋಡಿ, ಕೃಷಿ ಉತ್ತೇಜನಕ್ಕೆ ನೀವು ಮುಂದಾಗಬೇಕು ಅಂತ. ಭಾರತ ಅಂತ ಹೇಳಿದ್ರೆ ಅದು ಮುಕ್ಕಾಲು ಭಾಗ ಕೃಷಿಯನ್ನು ಅವಲಂಬಿತವಾಗಿರುವಂಥ ಪ್ರದೇಶ. ಹಾಗಾಗಿನೇ ಅನ್ನದಾತರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದು, ಜೊತೆಗೆ ನಿರುದ್ಯೋಗದ ಸಮಸ್ಯೆಯನ್ನು ಆದಷ್ಟು ಬೇಗ ನಿವಾರಿಸಬೇಕು ಅನ್ನೋದು ಆರ್ಥಿಕ ತಜ್ಞರಿಂದ ಬಂದಿರುವಂತಹ ಸಲಹೆಯಾಗಿದೆ. ನೋಡಿ, ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕೃಷಿ ಕಡೆ ಯಾರು ಗಮನನೇ ಕೊಡ್ತಾ ಇಲ್ಲ. ಎಲ್ಲರೂ ಕೂಡ ನಗರ ಪ್ರದೇಶಗಳಿಗೆ ಗುಳೆಯೇ ಹೋಗ್ತಾ ಇದ್ದಾರೆ. ಅಂದರೆ ಜನರು ಬದಲಾವಣೆಯನ್ನು ಕಾಣ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಮೂಲ ಏನಿದೆ ಕೃಷಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಅನ್ನುವಂತಹ ಅಭಿಪ್ರಾಯಗಳು ನರೇಂದ್ರ ಮೋದಿಯವರು ಮುಂದೆ ಬಂದು ನಿಂತಿದೆ. ನೋಡಬೇಕು ಕೇಂದ್ರ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಹೇಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಂತ. ನೋಡಿ, ನಾವು ನೋಡಿದ್ವಿ ಇವತ್ತಿನ ಪ್ರಮುಖವಾದಂತಹ ದಿನಪತ್ರಿಕೆಗಳಲ್ಲಿ ಬಂದಂತಹ ಕೆಲವೊಂದಿಷ್ಟು ಸುದ್ದಿಗಳ ವಿವರ ಮತ್ತು ವಿಶ್ಲೇಷಣೆಯನ್ನು. ಬಹುತೇಕವಾಗಿ ನಮಗನ್ನಿಸ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಈ ಎರಡೂ ಸರ್ಕಾರಗಳ ಕೆಲವೊಂದಿಷ್ಟು ವಿಚಾರಗಳು ಜಾಸ್ತಿ ಹೈಲೈಟ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಸ್ಥಳೀಯವಾಗಿ ಜನರ ಸಮಸ್ಯೆಗಳಿಗೆ ಸರ್ಕಾರಗಳು ಕಿವಿ ಕೊಡಬೇಕಾದಂಥ ಅವಶ್ಯಕತೆ ಜಾಸ್ತಿ ಇದೆ ಅನ್ನೋದು ನಮಗೆ ದಿನನಿತ್ಯವೂ ಅರಿವಿಗೆ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ಕಾಫಿ ವಿತ್ ನ್ಯೂಸ್. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.